ಮಾಸ್ಕ್ಮ್ಯಾನ್ ಚಿನ್ನಯ್ಯ ಇಂದು ಕಸ್ಟಡಿ ಅಂತ್ಯವಾಗಲಿದೆ. ಮುಸುಕುದಾರಿ ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯ ಇಂದು ಕಸ್ಟಡಿ ಅಂತ್ಯ. ಮುಸುಕುದಾರಿ ಇಂದು ನ್ಯಾಯಾಲಯಕ್ಕೆ ಹಾಜರು. ಕೋರ್ಟ್ಗೆ ಹಾಜರುಪಡಿಸಲಿರೋ ಎಸ್ಐಟಿ ಟೀಮ್ ಹಾಜರುಪಡಿಸಿ ಪುನಃ ಕಸ್ಟಡಿಗೆ ಕೇಳುವ ಸಾಧ್ಯತೆ. ಈಗಾಗಲೇ 12 ದಿನಗಳ ಕಾಲ ಚಿನ್ನಯ್ಯಗೆ ವಿಚಾರಣೆಯನ್ನ ಮಾಡಲಾಗಿತ್ತು. ಬೆಂಗಳೂರು ಸೇರಿದಂತೆ ಹಲವೆಡೆ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೆಸಿತ್ತು. ಧರ್ಮಸ್ಥಳ ಅಸ್ಥಿ ಶೋಧಕ್ಕೆ ಎಸ್ಐಟಿಗೆ ಹೆಣಗಾಟ ಶುರುವಾಗಿದೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯ ಇಂದು ಕಸ್ಟಡಿ ಅಂತ್ಯವಾಗಲಿದೆ. ಈ ಮುಸುಕುದಾರಿಯನ್ನ ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಪುನಃ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ 12 ದಿನಗಳ ಕಾಲ ಚಿನ್ನಯ್ಯನ ವಿಚಾರಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಈ ಒಂದು ವಿಚಾರಣೆಯಲ್ಲಿ ಬೆಂಗಳೂರು ಸೇರಿದಂತೆ ಹಲವೆಡೆ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕೂಡ ಪೂರ್ಣಗೊಳಿಸಿದೆ. ಧರ್ಮಸ್ಥಳ ಅಸ್ಥಿ ಶೋಧಕ್ಕೆ ಎಸ್ಐಟಿಗೆ ಈಗ ಎಣಗಾಟ ಶುರುವಾಗಿರುವಂಥದ್ದು. ಹಾಗೆ ಒಂದು ಚಾಲೆಂಜಿಂಗ್ ಸವಾಲಿನ ಪ್ರಕರಣವನ್ನ ಇಲ್ಲಿ ಎದುರಿಸ್ತಾ ಇದೆ ಎಸ್ಐಟಿ ಟೀಮ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರ್ಡೆ ಕೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ ಇಡಿ ತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪ. ಬುರ್ಡೆ ಕೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ಇಡಿ. ಕ್ಷೇತ್ರ ಅಪಪ್ರಚಾರಕ್ಕೆ ವಿದೇಶಿ ಹಣ ಬಳಸಿದ ಆರೋಪ ಕೇಳಿಬಂದಿದೆ. ಹೋರಾಟಗಾರರು, ಯೂಟ್ಯೂಬರ್ಸ್ ವಿವರ ಕೊಡಿ. ದಕ್ಷಿಣ ಕನ್ನಡದ ಪ್ರಮುಖ ಬ್ಯಾಂಕ್ಗಳಿಗೆ ಇಡಿ ಲೆಟರ್ ಅನ್ನ ಕೂಡ ಬರೆದಿದೆ. 5 ವರ್ಷದ ವಹಿವಾಟಿನ ವಿವರವನ್ನ ಕೊಡಿ ಅಂತ ಪತ್ರವನ್ನ ಬರೆಯಲಾಗಿರುವಂಥದ್ದು. ಪಾನ್ ಕಾರ್ಡ್ ವಿವರದ ಜೊತೆ ಮಾಹಿತಿಯನ್ನ ನೀಡಿ ಬ್ಯಾಂಕ್ಗಳಿಗೆ ಲೆಟರ್ ಬರೆದು ಮನವಿಯನ್ನ ಮಾಡಿದೆ ಇಡಿ ತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಈ ಬುರ್ಡೆ ಕೇಸ್ಗೆ ಅಧಿಕೃತವಾಗಿ ಇದೀಗ ಇಡಿ ಎಂಟ್ರಿ ಕೊಟ್ಟಿದೆ. ಕ್ಷೇತ್ರ ಅಪಪ್ರಚಾರಕ್ಕೆ ವಿದೇಶಿ ಹಣವನ್ನ ಬಳಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹೀಗಾಗಿ ಹೋರಾಟಗಾರರು, ಯೂಟ್ಯೂಬರ್ಸ್ ಅವರ ವಿವರವನ್ನ ಕೊಡಿ ಅಂತ 5 ವರ್ಷದ ವಹಿವಾಟಿನ ವಿವರ ಕೊಡಿ ಅಂತ ಪತ್ರವನ್ನ ಕೂಡ ಬರೆಯಲಾಗಿರುವಂಥದ್ದು. ದಕ್ಷಿಣ ಕನ್ನಡದ ಪ್ರಮುಖ ಬ್ಯಾಂಕ್ಗಳಿಗೆ ಇಡಿ ತಂಡ ಪತ್ರವನ್ನ ಕೂಡ ಬರೆದಿದೆ. ಈ ಪತ್ರದ ಮೂಲಕ ಪಾನ್ ಕಾರ್ಡ್ ವಿವರದ ಜೊತೆ ಮಾಹಿತಿಯನ್ನ ನೀಡಿ ಬ್ಯಾಂಕ್ಗಳಿಗೆ ಲೆಟರ್ ಬರೆದು ಮನವಿಯನ್ನ ಕೂಡ ಮಾಡಿಕೊಂಡಿದೆ ಇಡಿ ಅಧಿಕಾರಿಗಳ ತಂಡ.